ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಕಾವ್ಯ ಅನಿಲ್ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಬಿಸಿಬೇಳೆ ಬಾತ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ತರಕಾರಿನೆಲ್ಲ ಹೆಚ್ಚಿಕೊಳ್ಳೋಣ. ಅದಕ್ಕೆ ಅರ್ಧ ಲೋಟ ಬೇಳೆ, ಅರ್ಧ ಲೋಟ ಅಕ್ಕಿ. ಇಲ್ಲಿ ಸೊಸೈಟಿ ಅಕ್ಕಿ ತೊಗೊಂಡ್ರು ತುಂಬ ಚೆನ್ನಾಗಿ ಬರುತ್ತೆ, ನಾರ್ಮಲ್ ಅಕ್ಕಿ ತೊಗೊಂಡ್ರು ಚೆನ್ನಾಗಿ ಬರುತ್ತೆ. ಎರಡನ್ನೂ ನೀಟಾಗಿ ವಾಶ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹೆಚ್ಚಿಕೊಂಡಿರೋಂಥ ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ಗ್ಯಾಸ್ ಆನ್ ಮಾಡಿಕೊಂಡು ಗ್ಯಾಸ್ ಮೇಲೆ ಇಟ್ಕೊಳ್ಳೋಣ. ನಾನಿಲ್ಲಿ ಯಾವ್ಯಾವ ರೀತಿ ತರಕಾರಿ ತೊಗೊಂಡಿದ್ದೀನಿ ಅಂದರೆ ಕ್ಯಾರೆಟು, ಬೀನ್ಸು, ನೂಕೋಲು ಅದನ್ನೆಲ್ಲ ದಪ್ಪ ದಪ್ಪಗೆ ಹೆಚ್ಕೊಂಡು ಹಾಕ್ಕೊತಾ ಇದ್ದೀನಿ. ಮೀಡಿಯಮ್ ಸೈಜ್ ಇದ್ರೂ ಓಕೆ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೆಟೊ ಒಂದು ಎರಡಾದರೂ ಸಣ್ಣ ಕಟ್ ಮಾಡಿಕೊಂಡು ಹಾಕ್ಕೊಳ್ಳೋಣ. ಇದು ಫ್ಲೇವರಿಗೋಸ್ಕರ ಸ್ವಲ್ಪ ಹುಣಸೆಹಣ್ಣ ನೆನೆಸ್ಬಿಟ್ಟು ರಸನೂ ಹಾಕ್ಕೊಳ್ಳೋಣ. ಈ ತರಕಾರಿ ಎಲ್ಲ ಬೇಯೋಷ್ಟರಲ್ಲಿ ನಾವು ಒಗ್ಗರಣೆಗೂ ಕೂಡ ರೆಡಿ ಮಾಡ್ಕೊಬಿಡೋಣ. ಅದಕ್ಕೆ ಫೈನಲ್ ಟಚಪ್ಗಳು ಕೊಟ್ಬಿಡೋಣ. ನೆಕ್ಸ್ಟ್ ಇದಕ್ಕೆ ಫೇವ್ರೇಟ್ ಬಿಸಿಬೇಳೆ ಬಾತ್ಗೆ ಯಾವಾಗಲೂ ಕಡಲೆ ಬೀಜನೇ ಫೇವ್ರೇಟ್ ಆಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಕಡಲೆ ಬೀಜ ಹಾಕ್ಕೊಂಡು ತಿಂತಾಯಿದ್ರೆ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಇವಾಗಲೂ ಬೇಕಾದ್ರೆ ಬಿಸಿಬೇಳೆ ಬಾತ್ ಪೌಡ್ರನ್ನ ಒಂದು ಪ್ಯಾಕೆಟ್ ಹಾಕೊಬೋದು. ನಾನು ಇಲ್ಲೊಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು 1 ವಿಷಲ್ ಹೊಡೆಸ್ಕೊತೀನಿ. ಆಮೇಲೆ ಸ್ವಲ್ಪ ಹಾಕ್ಕೊಳ್ಳೋಣ. 1 ವಿಷಲ್ ಬಂದರೆ ಸಾಕಾಗುತ್ತೆ, ಬೇಯುತ್ತೆ ಬೇಗ. ನೆಕ್ಸ್ಟ್ ಈರುಳ್ಳಿನೆಲ್ಲ ಉದ್ದುದಕ್ಕೆ ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಈರುಳ್ಳಿನ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಒಣಮೆಣ್ಸಿನ್ಕಾಯಿ ಯೂಸ್ ಮಾಡೋದ್ರಿಂದ ಬಿಸಿಬೇಳೆ ಬಾತ್ಗೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಈರುಳ್ಳಿನೂ ಕೂಡ ಫುಲ್ಲು ರೋಸ್ಟ್ ಆಗೋ ಥರ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಎಲ್ಲ ಕ್ರಿಸ್ಪಿ ಆದಮೇಲೆ ಒಗ್ಗರಣೆ ಫಿನಿಶ್ ಆಗುತ್ತೆ. ನೆಕ್ಸ್ಟ್ 1 ವಿಷಲ್ ಕೂಡ ಆಗಿದೆ. ನೀವು ಬೇಕು ಅಂದರೆ ಇನ್ನೊಂದು ವಿಷಲ್ ಕೂಡ ಹೊಡೆಸ್ಕೊಬೋದು. ಈಗ ಒಗ್ಗರಣೆ ಎಲ್ಲ ಆಗಿದೆಯಲ್ಲ ಅದನ್ನು ಹಾಕ್ಕೊಳ್ಳೋಣ. ರೈಸ್ ನೋಡಿ ಈ ರೀತಿ ಆಗಿದೆ. ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಬೇಕಾಗುತ್ತೆ. ತುಂಬ ಗಟ್ಟಿಯಾಗಿರೋದ್ರಿಂದ ನೀರು ಆ್ಯಡ್ ಮಾಡಿಕೊಂಡ್ರೆ ತುಂಬ ಸಾಫ್ಟಾಗಿ ತೆಳ್ಳಗಾಗುತ್ತೆ, ಚೆನ್ನಾಗಿರುತ್ತೆ. ಮೀಡಿಯಮ್ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕಾಗುತ್ತೆ. ಈಗ ನೀರು ಹಾಕಿರೋದ್ರಿಂದ ಸ್ವಲ್ಪ ಉಪ್ಪು ಕಮ್ಮಿ ಆಗಿರುತ್ತೆ. ನೀವು ಟೇಸ್ಟ್ ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಪ್ಯಾಕೆಟ್ ಬಿಸಿಬೇಳೆ ಪೌಡ್ರನ್ನ ಹಾಕ್ಕೊಂಡ್ರೆ ಸೂಪರಾಗಿರೋಂಥ ಬಿಸಿಬೇಳೆ ಬಾತು ರೆಡಿ ಟು ಟೇಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.